ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇವತ್ತು ಹೊಸ ಟಾಪಿಕ್ ಜೊತೆ ಬರ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಸರಾಸರಿ, ಎವರೇಜನ್ನು ಏನು ಮಾಡ್ತೀವಿ ಅಂತಂದರೆ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಹಾಗಾಗಿ ಸರಾಸರಿಯನ್ನು ನಾವು ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಹಿಡ್ಕೋಬೇಕು ಅಂತಂದರೆ ಯಾವುದಾದ್ರೂ ಎರಡು ಸಂಖ್ಯೆಗಳು ಅಥವಾ ಎರಡು ವ್ಯಕ್ತಿಗಳನ್ನು ಕಂಪ್ಯಾರಿಸನ್ ಮಾಡಬೇಕಾದ್ರೆ, ಅಥವಾ ಇವರ ಅಥವಾ ಎರಡು ವಸ್ತುಗಳನ್ನು ಪರ್ಚೇಸ್ ಮಾಡಿದಾಗ ಎರಡರ ಬೆಲೆ ಎಷ್ಟಾಗಿರಬಹುದು, ಸರಾಸರಿಯಾಗಿ ಎಷ್ಟು ಬೆಲೆ ಆಗಿರಬಹುದು, ಅಥವಾ ಎರಡು ವೇಗಳ ಅಥವಾ ಎರಡು ರೂಟ್ಗಳಲ್ಲಿ ಹೋಗಿ ಬರುವಂಥ ಎರಡು ಏನು ವೇ ಇರ್ತದಲ್ಲ ಅದರ ಸರಾಸರಿ ಉದ್ದ ಎಷ್ಟಾಗ್ತದೆ, ಕಿಲೋಮೀಟ್ರ್ ಎಷ್ಟಾಗ್ತದೆ ಅನ್ನೋದ್ರ ಮೇಲೆ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದಂಥ ಕ್ವಶನ್ಗಳು ಏನು ಮಾಡ್ತೀವಿ ಇಲ್ಲಿ ಬರುವಂಥದ್ದು. ರೈಟ್. ಹಾಗಾದರೆ ಸರಾಸರಿ ಅಂತ ನಾವೇನು ಮಾಡ್ತೀವಿ, ಎವರೇಜ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಎವರೇಜನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳ, ಫಾರ್ ಎಕ್ಸಾಂಪಲ್ ನಾವು ಒಂದಿಷ್ಟು ಹಣ್ಣುಗಳನ್ನು ಪರ್ಚೇಸ್ ಮಾಡಿದಾಗ ಆ ಹಣ್ಣುಗಳನ್ನು ಒಂದು ಕೆ ಜಿಯಲ್ಲಿ 10 ಹಣ್ಣುಗಳಿಂದ ಬರ್ತವೆ. ಆ 10 ಹಣ್ಣುಗಳ ಬೆಲೆ ಎಷ್ಟಿರ್ತದೆಪ್ಪ ಅಂತಂದರೆ ನಾವಿಲ್ಲಿ 15 ರೂಪಾಯಿ, 150 ರೂಪಾಯಿ ಅಥವಾ 200 ರೂಪಾಯಿ ಏನೋ ಇರ್ತದೆ. ರೈಟ್. ಹಾಗಾದರೆ ಸರಾಸರಿಯಾಗಿ ಒಂದು ಹಣ್ಣಿನ ಬೆಲೆ ಎಷ್ಟು ಇರಬಹುದು ಅಂತ ಏನು ಮಾಡೋದು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ರೈಟ್. ಹಾಗಾಗಿ ಅಥವಾ ಒಂದು ಶಾಲೆಯಲ್ಲಿ ಒಂದು 50 ಜನ ಹುಡುಗರ ಸ್ಟ್ರೆಂತ್ ಇರ್ತದೆ. ಆ ಹುಡುಗರ ಸ್ಟ್ರೆಂತ್ನಲ್ಲಿ ಸರಾಸರಿಯಾಗಿ ಅವರು ತೆಗೆದುಕೊಂಡ ಮಾರ್ಕ್ಸ್ಗಳನ್ನು ಸರಾಸರಿಯಾಗಿ ಎಷ್ಟು ಅಂಕಗಳಲ್ಲಿ ಅವರು ಗರಿಷ್ಠ ಅಂಕಗಳನ್ನು ತೆಗೆದುಕೊಂಡಿರ್ಬೋದು, ಅಥವಾ ಅವರ ಅಂಕಗಳನ್ನು ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಸರಾಸರಿಯಾಗಿ ಎಷ್ಟು ವಿದ್ಯಾರ್ಥಿಗಳ ಪಾಸ್ ಆಗಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಮಾಡ್ತಾರೆ ಅಂತಂದರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಸರಾಸರಿಯಾಗಿ ಎಷ್ಟು ಮಾರ್ಕ್ಸ್ನಲ್ಲಿ ಫೇಲ್ ಆಗಿದ್ದಾರೆ, ಎಷ್ಟು ಪರ್ಸೆಂಟೇಜಲ್ಲಿ ಅವರು ಪಾಸ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಏನು ಮಾಡ್ತಂದರೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ರೈಟ್. ಹಾಗಾಗಿ ಈ ಸರಾಸರಿ ಅನ್ನೋದು ಒಂದಿಷ್ಟು ವಿಷಯಗಳಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅತಿ ಹೆಚ್ಚಾಗಿ ಎಕ್ಸಾಮ್ನಲ್ಲಿ ಕೇಳಿರುವಂಥ ಟಾಪಿಕ್ ಕ್ವಶನ್ಗಳನ್ನು ಏನು ಮಾಡ್ತೀವಿ ನಾವಿಲ್ಲಿ ಸರಾಸರಿಯಲ್ಲಿ ಅಥವಾ ಎವರೇಜ್ನಲ್ಲಿ ಏನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಟಾಪಿಕ್ಕು ಸ್ವಲ್ಪ ಗಮನವಿಟ್ಟು ಏನು ಮಾಡಿ ಅಂತಂದರೆ ಕೇಳ್ತಾ ಹೋಗಿ, ಅವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ಇನ್ನೂ ಯಾರು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಅದರ ಜೊತೆಗೆ ಮುಂಬರುವಂತಹ ಎಲ್ಲ ವಿಷಯಗಳನ್ನು ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತು ಈ ಎಲ್ಲ ಟಾಪಿಕ್ಗಳನ್ನು ಯಾರು ಇನ್ನೂ ನೋಡಿಲ್ಲವಲ್ಲ, ಇವಾಗ ಯಾರು ನಮ್ಮ ಇವತ್ತಿನ ಒಂದು ಈ ಚಾನಲ್ನ ನೋಡ್ತಾ ಇದ್ದೀರಾ, ಆ ಚಾನಲ್ ನೋಡ್ತಾ ಹಳೆಯ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿ ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ಟಾಪಿಕ್ನ ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ. ರೈಟ್. ಏನಿಲ್ಲಿ ಸರಾಸರಿ ಅಂದರೆ ಅವಲೋಕನದ ಮೊತ್ತ ಡಿವೈಡ್ ಬೈ ಅವಲೋಕನದ ಸಂಖ್ಯೆಗಳು. ರೈಟ್. ಮೊತ್ತ ಎಷ್ಟಿರ್ತದೆ ಅಂದರೆ ನಾವಿಲ್ಲಿ ಟೋಟಲ್ ಆಗಿರುವಂಥ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ರೈಟ್ ಯಾವ ರೀತಿ ಆಗಪ್ಪ ಅಂತಂದರೆ 15 ವಿದ್ಯಾರ್ಥಿಗಳು ತೆಗೆದುಕೊಂಡಂತಹ ಒಂದು ಮಾರ್ಕ್ಸನ್ನು ನಾವಿಲ್ಲಿ ನೋಡೋದಾದರೆ ಎಷ್ಟು ವಿದ್ಯಾರ್ಥಿಗಳನ್ನು ನಾವಿಲ್ಲಿ ನೋಡ್ತೀವಿ, ಸಂಖ್ಯೆ, ಅವರ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿ ಬರೋದು. ಅವ್ರು ತೆಗೆದುಕೊಂಡಂಥ ಟೋಟಲ್ ಮೊತ್ತ 15 ವಿದ್ಯಾರ್ಥಿಗಳ ಒಂದೇ ಒಂದು ವಿಷಯದಲ್ಲಿ, ಫಾರ್ ಎಕ್ಸಾಂಪಲ್ ಗಣಿತ ವಿಷಯದಲ್ಲಿ 5 ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂದರೆ 20, 25, 20, 32, 35, 40 ಈ ರೀತಿಯಾಗಿ ಅಂಕಗಳನ್ನು ತೆಗೆದುಕೊಂಡಾಗ ಆ ಸರಾಸರಿ ಮೊತ್ತ, ಅವಲೋಕನದ ಮೊತ್ತ ಏನು 5 ಜನ ತೆಗೆದುಕೊಂಡಿರ್ತ ಒಂದು ವಿಷಯದಲ್ಲಿ ಅದನ್ನು ಕೂಡಿಸ್ಕೊಂಡು ಏನು ಮಾಡುತ್ತೆ ಅಂದರೆ ಇಲ್ಲಿ ಅವಲೋಕನದ ಮೊತ್ತವನ್ನು ನಾವು ಇಟ್ಕೊಂಡ್ರೆ ಆ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, ಅವರ ಸಂಖ್ಯೆ ಎಷ್ಟು ಅನ್ನೋದನ್ನ ಏನು ಮಾಡ್ತೀವಿ ನಾವಿಲ್ಲಿ ಅವಲೋಕನದ ಸಂಖ್ಯೆಗಳದ್ದು ಏನು ಮಾಡ್ತೀವಿ ನಾವಿಲ್ಲಿ ನೋಡುವಂಥದ್ದು. ರೈಟ್. ಹಾಗಿದ್ದಾಗ ಇಲ್ಲಿ ಸಿಂಪಲ್ ಆಗಿ ಒಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ನೋಡೋದಾದರೆ ಏನು ಅಂತಂದರೆ, ಒಬ್ಬ ಮನುಷ್ಯನು ಸ್ವಲ್ಪ ದೂರವನ್ನು x ಕಿಲೋಮೀಟರ್ ಗಂಟೆಗಳಲ್ಲಿ ಕ್ರಮಿಸುತ್ತಾನೆ. ಒಬ್ಬ ವ್ಯಕ್ತಿ ಒಂದು ಡಿಸ್ಟೆನ್ಸನ್ನು ಅಥವಾ 1 ಕಿಲೋಮೀಟರನ್ನು x ಗಂಟೆಗಳಲ್ಲಿ ಕ್ರಮಿಸಿದಲ್ಲಿ ಹಾಗಾದರೆ ಹಾಗೂ ಅಷ್ಟೇ ದೂರವನ್ನು y ಕಿಲೋಮೀಟರ್ನಲ್ಲಿ ಕ್ರಮಿಸುತ್ತಾನೆ ಎಂದು ಊಹಿಸಿಕೊಳ್ಳಿ. ಏನಿಲ್ಲಿ ಸಿಂಪಲ್ ಆಗಿರುವಂಥದ್ದು, ಸ್ವಲ್ಪ ದೂರವನ್ನು ಸ್ವಲ್ಪ ದೂರವನ್ನು x ಕಿಲೋಮೀಟರ್ ಪರ್ ಗಂಟೆಗಳಲ್ಲಿ 10 ಕಿಲೋಮೀಟರ್ 10 ಕಿಲೋಮೀಟರ್ ಪರ್ ಅವರ್ನಲ್ಲಿ ಅವನ ಸ್ಪೀಡ್ ಏನಾದರೂ ಅವನದಿದ್ದರೆ ಅದೇ ದೂರವನ್ನು ಏನು ಮಾಡ್ತಾನೆ ಅಂದರೆ y ಕಿಲೋಮೀಟರ್ ಪರ್ ಅವರ್ ಅಥವಾ ಅಲ್ಲಿ 12 ಕಿಲೋಮೀಟರ್ ಪರ್ ಅವರಲ್ಲಿ ಅವನು ಚಲಿಸಿದರೆ ಅವನ ಒಟ್ಟು ಪ್ರಯಾಣದ ಸರಾಸರಿ ವೇಗವೆಷ್ಟು ಅಂತ ಏನು ಮಾಡ್ತಾರೆ ಅವರು ಕೇಳ್ತಾ ಹೋಗ್ತಾರೆ. ವೇಗ ಅಂದರೆ ಹೆಂಗಿಲ್ಲಿ 2 ವೇಗಗಳನ್ನು ಕೊಟ್ಟಿದ್ದಾರೆ, 10 ಕಿಲೋಮೀಟರ್ ಪರ್ ಅವರ್ ಮತ್ತು 12 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟು ಏನು ಮಾಡ್ತಾರೆ ಅಂದರೆ 10 + 12 ಡಿವೈಡ್ ಬೈ 2 ಮಾಡುವಂಥದ್ದು. ಇಲ್ಲಿ ಸರಾಸರಿ ಎಷ್ಟು 11 ಕಿಲೋಮೀಟರ್ ಪರ್ ಅವರ್ ಏನು ಮಾಡ್ತಾರೆ ಚಲಿಸುವಂಥ ಒಂದು ಸಮಯ ಅವರ ಸರಾಸರಿ ವೇಗ ಇಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ಅದನ್ನು ಯಾವ ರೀತಿಯಾಗಿ ಅಂತಂದರೆ 2xy ಡಿವೈಡ್ ಬೈ x + y ಅಂತ ಕಿಲೋಮೀಟರ್ ಪರ್ ಅವರ್ ಆಗಿ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಒಂದು ಸಿಗುತ್ತದೆ. ನೆಕ್ಸ್ಟ್, ದತ್ತ ಅಂಶಗಳ ಸರಾಸರಿ x ಆದಾಗ
ಪ್ರತಿ ಎಕ್ಸ್ ಆದಾಗ ಅಂದರೆ ಇಲ್ಲಿ ದತ್ತಾಂಶಗಳು ಕೆಲವೊಂದಿಷ್ಟು 4 ಅಂಶಗಳನ್ನ ಬರೆದಿದ್ದೀನಿ. ಆ 4 ಅಂಶಗಳಲ್ಲಿ ಎಕ್ಸ್ ಆದಾಗ ಅಂಶಗಳ ಸರಾಸರಿ 4 ಅಂಶಗಳಾದಾಗ ಪ್ರತಿ ಅಂಶವನ್ನು ಹೇಗೆ ಹೆಚ್ಚಿಸಿದಾಗ ಪ್ರತಿ ಅಂಶವನ್ನು ಹೇಗೆ ಹೆಚ್ಚಿಸಿದಾಗ ಹೊಸ ಸರಾಸರಿ ಏನಾಗುತ್ತದೆ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಒಂದು ಏನು ಮಾಡ್ತೀವಿ ಅಂತಂದರೆ ಒಂದು ಸಮಯವನ್ನು ತೆಗೆದುಕೊಂಡಿರ್ತೀವಿ ಅಥವಾ ಯಾವುದೋ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಿರ್ತೀವಿ, ಯಾವುದೋ ಒಂದು ಮೊತ್ತವನ್ನು ತೆಗೆದುಕೊಂಡಾಗ ಅದನ್ನು ಏನು ಮಾಡ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 100 ರೂಪೀಸ್ ಇದೆ. ಆ 100 ರೂಪಾಯಿನ ಏನು ಮಾಡ್ತೀನಿ ಅಂದರೆ ನಾನಿಲ್ಲಿ ಒಂದು ಎ ಮೊತ್ತಕ್ಕೆ ಏರಿಕೆ ಮಾಡ್ತೀನಿ. ಅಂದರೆ ಎ ಮೊತ್ತಕ್ಕೆ ಅಂದರೆ ಎಷ್ಟು ಇರ್ಬೋದು, ಮತ್ತೆ ಒಂದು 100 ರೂಪೀಸ್ ಇರ್ಬೋದು, 50 ರೂಪೀಸ್ ಇರ್ಬೋದು, 20 ರೂಪೀಸ್ ಇರ್ಬೋದು. ಅದರ ಮೊತ್ತವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ ಹೆಚ್ಚಿಸಿದಾಗ ಹೊಸ ಸರಾಸರಿಯ ಕ್ಯಾಲ್ಕುಲೇಷನ್ ಮಾಡೋದು ಎಕ್ಸ್ ಪ್ಲಸ್ ಎ. ಇಲ್ಲಿ 100 ರೂಪೀಸ್ ಎಕ್ಸ್ ಅಂತ ಮೊತ್ತ ಇದ್ದರೆ ನಾವಿಲ್ಲಿ ಮತ್ತೆ 50 ರೂಪಾಯಿ ಎದ ಮೊತ್ತ ಎಷ್ಟು 50 ರೂಪಾಯಿ ಅದನ್ನೇನು ಮಾಡ್ತೀವಿ ನಾವಿಲ್ಲಿ ಹೆಚ್ಚಿಗೆ ಮಾಡುವಂಥದ್ದು ಏನು ಮಾಡ್ತೀವಿ ಅಂತಂದರೆ ಈ ಒಂದು ಪ್ರತಿ ಅಂಶವನ್ನು ಹೆಚ್ಚಿಸಿದಾಗ ಅದರ ಸರಾಸರಿ ಎಷ್ಟು ಬರ್ತದೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ರೈಟಾ? ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರತಿ ಅಂಶವನ್ನು ಹೇಗೆ ಕಡಿಮೆಗೊಳಿಸಿದಾಗ ಪ್ರತಿ ಅಂಶವನ್ನು ಹೇಗೆ ಕಡಿಮೆಗೊಳಿಸಿದಾಗ ಅಂದರೆ ಇಲ್ಲಿ ಹೊಸ ಸರಾಸರಿ ಎಷ್ಟಿರ್ತದೆ ಎಕ್ಸ್ ಮೈನಸ್ ಎ ಆಗಿರ್ತದೆ. ಎಕ್ಸ್ ಮೈನಸ್ ಎ ಆಗಿರ್ತದೆ. ಯಾಕಂತ ಹೇಳಿ ಅದು ಏನಾಗಿರ್ತಪ್ಪ ಅಂತಂದರೆ ಎಕ್ಸ್ ಹಳೆಯ ಮೊತ್ತ ಆಗಿರ್ತದೆ. ಅದಕ್ಕೆ ಒಂದು ಮೊತ್ತವನ್ನು ಕಡಿಮೆ ಮಾಡಿದಾಗ ಅಂದರೆ 100 ರೂಪಾಯಿ ಇರ್ತದೆ. 100 ರೂಪಾಯಲ್ಲಿ ನಾನು 20 ರೂಪೀಸ್ ಏನು ಮಾಡ್ತೀನಿ ಕಡಿಮೆಗೊಳಿಸಿದಾಗ ಅದರ ಸರಾಸರಿ ಮೊತ್ತ ಎಷ್ಟಾಗಿರ್ತದೆ ಅಂತಂದರೆ ಇಲ್ಲಿ ಎಕ್ಸ್ ಮೈನಸ್ ಎ ಆಗಿರ್ತದೆ. ರೈಟ್? ನೆಕ್ಸ್ಟ್, ಪ್ರತಿ ಅಂಶಕ್ಕೂ ಎ ಅನ್ನು ಗುಣಿಸಿದಾಗ ಹೊಸ ಸರಾಸರಿ. ಪ್ರತಿ ಅಂಶಕ್ಕೆ ಏನು ಮಾಡ್ತೇವೆ ಎ ಇಂದ ಗುಣಿಸಿದಾಗ. ರೈಟ್? ಅಂದರೆ ಇಲ್ಲಿ ಒಂದು ಸರಾಸರಿ ಮೊತ್ತ ಒಂದು 100 ರೂಪೀಸ್ ಇದೆ ಅಂತಂದರೆ ಅದಕ್ಕೆ ನಾವು 20 ರೂಪೀಸ್ ಏನು ಮಾಡ್ತೀನಿ 20 ಅನ್ನುವಂಥ ಅಥವಾ 2ರಿಂದ ಏನು ಮಾಡ್ತೀನಿ ಗುಣಾಕಾರ ಮಾಡ್ತೀನಿ. 2ರಿಂದ ಅಂದರೆ ಏನು ಮಾಡ್ತೀನಿ ಗುಣಿಸಿದಾಗ ಹೊಸ ಸರಾಸರಿ ಸಿಗ್ತದೆ ನಮ್ಗೆ. ಏನಪ್ಪ ಅಂತಂದರೆ ಅದು ಎ ಎಕ್ಸ್ ಅಂದರೆ ಎ ಎಕ್ಸ್ ಅಂತಂದರೆ ಇಲ್ಲಿ 2 × 100 ಅಂದಂಗೆ. ರೈಟ್? ಆ ರೀತಿಯಾಗಿ ಏನು ಮಾಡ್ತೀನಿ ನಾನಿಲ್ಲಿ ಹೊಸ ಸರಾಸರಿಯನ್ನು ಏನು ಮಾಡ್ತೀವಿ ನೋಡಿಕೊಳ್ಳುವಂಥದ್ದು. ನೆಕ್ಸ್ಟ್, ಪ್ರತಿ ಅಂಶವನ್ನು ಎ ಇಂದ ಭಾಗಿಸಿದಾಗ ಪ್ರತಿಯೊಂದು ಅಂಶವನ್ನು ಏನು ಮಾಡ್ತೀವಿ ನಾವು ಎ ಇಂದ ಭಾಗಿಸಿದಾಗ 100ನ್ನು 5ರಿಂದ ಭಾಗಿಸಿದಾಗ ಬರುವಂಥ ಸರಾಸರಿ ಎಷ್ಟು, 100ನ್ನು 20ರಿಂದ ಭಾಗಿಸಿದಾಗ ಬರುವಂಥ ಸರಾಸರಿ ಎಷ್ಟು, 100ನ್ನು 50ರಿಂದ ಭಾಗಿಸಿದಾಗ ಬರುವಂಥ ಸರಾಸರಿ ಎಷ್ಟು. ಅದನ್ನು ಏನು ಮಾಡ್ತೀವಿ ಅಂದರೆ ಪ್ರತಿ ಅಂಶವನ್ನು ಎ ಇಂದ ಭಾಗಿಸಿದಾಗ ಹೊಸ ಸರಾಸರಿ ಯಾವ ರೀತಿಯಾಗಿ ಕಂಡು ಬರ್ತದೆ ಅಂತ ನಾವಿಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ಕೊಳ್ಳುವಂಥದ್ದು. ರೈಟ್? ಈ ರೀತಿಯಾಗಿ ಏನು ಮಾಡ್ತೀವಪ್ಪ ಅಂತಂದರೆ ಸರಾಸರಿಯ ಒಂದು ಚಾಪ್ಟರ್ನಲ್ಲಿ ಬರುವಂತಹ ಒಂದಷ್ಟು ಟಾಪಿಕ್ಗಳನ್ನ ಏನು ಮಾಡ್ತೀವಿ ಅಂತಂದರೆ ಈ ರೀತಿಯಾಗಿ ಸರಾಸರಿಯ ಒಂದು ಸೂತ್ರ ಇರ್ಬೋದು, ಒಬ್ಬ ಮನುಷ್ಯ ದೂರವನ್ನು ಕ್ರಮಿಸುವಂಥದ್ದು, ಹೋಗುವಂಥ ಒಂದು ದೂರ ಮತ್ತು ಅದೇ ರೀತಿಯನ್ನು ಅದೇ ವೇವನ್ನು ಏನು ಮಾಡ್ತೇವೆ ವಾಪಸ್ ಬರುವಂಥದ್ದನ್ನು ಸರಾಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಅದ್ರ ಜೊತೆಗೆ ಮೊತ್ತವನ್ನು ಹೆಚ್ಚಿಗೆ ಮಾಡಿದಾಗ ಮೊತ್ತವನ್ನು ಯಾವ ರೀತಿಯಾಗಿ ಹೆಚ್ಚಿಗೆ ಮಾಡ್ತೀರಿ ಅಂತಂದರೆ ಸರಾಸರಿಯ ಮೊತ್ತವನ್ನು ಅಂಶವನ್ನು ಎಗೆ ಹೆಚ್ಚಿಸಿದಾಗ ಬರುವಂಥದ್ದು ಎಕ್ಸ್ ಪ್ಲಸ್ ಎ ಆಗಿರ್ತದೆ. ಅದೇ ರೀತಿಯಾಗಿ ಕಡಿಮೆ ಮಾಡಿದಾಗ ಮೊತ್ತವನ್ನು ಕಡಿಮೆ ಮಾಡಿದಾಗ ಎಗೆ ಕಡಿಮೆಗೊಳಿಸಿದಾಗ ಬರುವಂಥ ಮೊತ್ತ ಎಕ್ಸ್ ಮೈನಸ್ ಎ ಆಗಿರ್ತದೆ. ಅದರ ಜೊತೆಗೆ ಪ್ರತಿ ಅಂಶಕ್ಕೆ ಎ ಅನ್ನು ಗುಣಿಸಿದಾಗ ಪ್ರತಿಯೊಂದು ಅಂಶಕ್ಕೆ ಏನು ಮಾಡ್ತೇವೆ ಎ ಅನ್ನು ಗುಣಿಸಿದಾಗ ಏನಾಗ್ತದಪ್ಪ ಅಂದರೆ ಅದು ಎ ಎಕ್ಸ್ ಆಗಿರ್ತದೆ. ರೈಟ್? ಅದಾದ ನಂತರದಲ್ಲಿ ಭಾಗಿಸಿದಾಗ ಪ್ರತಿಯೊಂದು ಅಂಶವನ್ನು ಎ ಇಂದ ಭಾಗಿಸಿದಾಗ ಅದೇನಾಗಿರ್ತದೆ ಅಂತಂದರೆ ಎಕ್ಸ್ ಡಿವೈಡೆಡ್ ಬೈ ಎ ಆಗಿರ್ತದೆ. ಇಷ್ಟು ವಿಷಯಗಳು ನಮ್ಮ ಸರಾಸರಿಯಲ್ಲಿ ಭಾಳಷ್ಟು ಇಂಪಾರ್ಟೆಂಟಾಗಿ ಗೊತ್ತಿರಲೇಬೇಕಾದಂಥ ಟಾಪಿಕ್ ಆಗಿರೋದ್ರಿಂದ ಅದನ್ನು ನೀವು ಮತ್ತೊಂದು ಸಲ ನೋಡ್ಕೊಳ್ಳಿ. ಬೇಕಾದರೆ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಆ ನಂತರ ಒಂದು ಎಕ್ಸಾಂಪಲ್ ಇದೆ, ಆ ಎಕ್ಸಾಂಪಲ್ನ ಏನು ಮಾಡ್ತೀನಿ ಅಂದರೆ ನಿಮಗಿಲ್ಲಿ ನೋಡ್ತಾ ಹೋಗೋಣ. ರೈಟ್? ಏನು ಆ ಎಕ್ಸಾಂಪಲ್ ಅಪ್ಪ ಅಂತಂದರೆ ಉದಾಹರಣೆಗೆ 13 ಕುರ್ಚಿಗಳನ್ನು ಒಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ ಸಿಂಪಲ್ ಆಗಿರುವಂಥದ್ದು ಎಕ್ಸಾಂಪಲ್ಲು. 13 ಕುರ್ಚಿಗಳನ್ನು ಮತ್ತು 5 ಮೇಜುಗಳನ್ನು 8,280 ರೂಗೆ ಕೊಂಡುಕೊಳ್ಳಲಾಯಿತು. ಅಂದರೆ ಏನಿಲ್ಲಿ 13 ಕುರ್ಚಿಗಳನ್ನು 5 ಮೇಜುಗಳನ್ನು 13 ಕುರ್ಚಿ ಮತ್ತು 5 ಮೇಜು ಅಂದರೆ ಟೋಟಲ್ ವಸ್ತುಗಳ ಸಂಖ್ಯೆ ಎಷ್ಟಾಯ್ತು ಇಲ್ಲಿ 18 ಆಯಿತು. ರೈಟ್? 18 ಆದಾಗ 13 ಕುರ್ಚಿಗಳು 5 ಮೇಜುಗಳನ್ನು ಅವನು 8,280 ರೂಗೆ ಖರೀದಿ ಮಾಡಿದರೆ ಕೊಂಡುಕೊಳ್ಳಲಾಯಿತು. ಎಟ್ಟಕ್ಕೆ 8,280ಕ್ಕೆ ಕೊಂಡುಕೊಳ್ಳಲಾಯಿತು. ಮೇಜಿನ ಸರಾಸರಿ ಬೆಲೆ ಈ 5 ಮೇಜಿನಲ್ಲಿ ಒಂದರ ಸರಾಸರಿ ಬೆಲೆ ಅಥವಾ ಟೋಟಲ್ 5ರ ಸರಾಸರಿ ಬೆಲೆ ಎಷ್ಟಾಗಿರ್ತದಪ್ಪ ಅಂತಂದರೆ 1,227. ಅಂದರೆ ಒಂದು ಮೇಜಿನ ಬೆಲೆ ಎಷ್ಟಾಗಿರ್ತದೆ ಅದು 1,227 ಆಗಿರ್ತದೆ. ರೈಟ್? ಹಾಗಿದ್ದಾಗ ಆದರೆ ಕುರ್ಚಿಯ ಸರಾಸರಿ ಬೆಲೆ ಎಷ್ಟು?
ಸಿಂಪಲ್ ಆಗಿರುವಂಥದ್ದು. ಇಲ್ಲಿ 13 ಕುರ್ಚಿಗಳು 5 ಮೇಜನ್ನು ಕೊಟ್ಟು ಟೋಟಲ್ ಆಗಿ 2 ಕೂಡ ಖರೀದಿ ಮಾಡಿದ್ದು ಎಷ್ಟು 8280ಕ್ಕೆ ಖರೀದಿ ಮಾಡಿದ್ದಾರೆ. ಆದರೆ ಮೇಜಿನ ಸರಾಸರಿ ಬೆಲೆ ಎಷ್ಟಿದೆ 1227 ಇದೆ. ಹಾಗಾದರೆ ಕುರ್ಚಿಯ ಸರಾಸರಿ ಬೆಲೆ ಎಷ್ಟು ಅಂತ ಏನು ಮಾಡಿದರೆ ಇಲ್ಲಿ ಸಿಂಪಲ್ ಆಗಿ ಕೇಳಿದ್ದಾರೆ. ರೈಟ್, ಹಾಗಾದರೆ ಏನಪ್ಪ ಅಂತಂದರೆ 5 ಮೇಜಿನ ಸರಾಸರಿ ಬೆಲೆ ಎಷ್ಟಿದೆ ಇಲ್ಲಿ 5 ಮೇಜಿನ ಸರಾಸರಿ ಬೆಲೆ 1227 ಇದೆ. ಅದೇ ರೀತಿಯಾಗಿ 5 ಮೇಜಿನ ಸರಾಸರಿ ಬೆಲೆಯನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಎಷ್ಟಾಗ್ತದೆ ಅಂದರೆ 5 ಮೇಜಿನ ಬೆಲೆ ಅಂದರೆ 1 ಮೇಜಿನ ಬೆಲೆ ಎಷ್ಟಾಗ್ತದೆ ಇಲ್ಲಿ 1227. ಅದೇ ರೀತಿಯಾಗಿ 5 ಮೇಜಿನ ಬೆಲೆ ಎಷ್ಟಾಗ್ತದೆ ಅಂತಂದರೆ 6135 6135. ಹೇಗೆಂತಂದರೆ 5 ಮೇಜು 1 ಮೇಜಿನ ಬೆಲೆ ಎಷ್ಟಿದೆ ಸರಾಸರಿ ಬೆಲೆ ಎಷ್ಟಿದೆ 1227 ರೂಪೀಸ್ ಇದೆ. ಇದನ್ನು ಇಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಮ್ಗೆ ಬರುವಂಥದ್ದು ಎಷ್ಟು 6135 ರೂಪೀಸ್ ಏನಾಗ್ತದೆ ಅಂತಂದರೆ 5 ಮೇಜಿನ ಖರೀದಿಯ ಬೆಲೆ 5 ಮೇಜಿನ ಖರೀದಿಯ ಬೆಲೆ ಎಷ್ಟಿದೆ ಅಂತಂದರೆ ಅದು 6135. ನೆಕ್ಸ್ಟ್ 13 ಕುರ್ಚಿಯ ಸರಾಸರಿ ಬೆಲೆ ಏನು 13 ಕುರ್ಚಿಯನ್ನು ಎಷ್ಟು ಕೊಟ್ಟು ಖರೀದಿ ಮಾಡ್ತೇನೆ ಸರಾಸರಿ ಬೆಲೆಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ 1 ಮೇಜಿನ ಅಥವಾ 1 ಕುರ್ಚಿಯ ಬೆಲೆಯನ್ನು ಏನು ಮಾಡಬೇಕು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. 13 ಕುರ್ಚಿಯ ಸರಾಸರಿ ಬೆಲೆ ರೈಟ್ ಏನಪ್ಪ ಅಂತಂದರೆ ಇಲ್ಲಿ 8280 ಮೈನಸ್ 6135. ಸರ್ ಹಾಗಿದ್ರೆ 8280 ಒಳಗಡೆ 6135 ಯಾಕೆ ಕಳೆದ್ರಿ ನೀವು ಅಂತಂದ್ರಾಗ ನಮಗಿಲ್ಲಿ ಅವನು ಖರೀದಿ ಮಾಡಿದೆಷ್ಟು 13 ಕುರ್ಚಿಗಳು ಪ್ಲಸ್ 5 ಮೇಜುಗಳನ್ನು 8280 ಏನು ಮಾಡ್ತಾನೆ ಅಂದರೆ ಪರ್ಚೇಸನ್ನು ಮಾಡಿರ್ತಾನೆ. ಹಾಗಾದರೆ 5 ಮೇಜಿನ ಬೆಲೆ ಎಷ್ಟಿದೆ ಇಲ್ಲಿ 6135 ತೆಗೆದಾಗ ಉಳಿಯುವಂಥದ್ದು ಯಾವುದು 13 ಕುರ್ಚಿಯನ್ನು ಖರೀದಿಸಿದ ಬೆಲೆ ನಮಗೆ ಇಲ್ಲಿ ಏನಾಗ್ತದೆ ಸಿಗ್ತದೆ. ರೈಟ್, ಹಾಗಿದ್ದಾಗ ಏನು 8280 ಕುರ್ಚಿ ಮತ್ತು ಮೇಜಿನ ಎರಡೂ ಕೂಡ ಪರ್ಚೇಸ್ ಮಾಡಿರ್ತಾನೆ. ಅದರಲ್ಲಿ ಮೇಜಿನ ಬೆಲೆಯನ್ನು ನಾವು ಮೈನಸ್ ಮಾಡಿದಾಗ ಉಳಿಯುವಂಥದ್ದು ಯಾವುದು 13 ಕುರ್ಚಿಯ ಬೆಲೆ ನಮಗಿಲ್ಲಿ ಸಿಗ್ತದೆ. ಎಷ್ಟಿದೆ ಹಾಗಿದ್ರೆ 13 ಕುರ್ಚಿಯ ಬೆಲೆ 2145 ರೂಪೀಸ್ 2145 ರೂಪಾಯಿ ಏನಾಗಿರ್ತದೆ 13 ಕುರ್ಚಿಗಳ ಬೆಲೆ ಆಗಿರ್ತದೆ. ರೈಟ್, 13 ಕುರ್ಚಿಗಳ ಬೆಲೆ ಆದಾಗ ಅದನ್ನು ಏನು ಮಾಡ್ಬೇಕು ನಾವಿಲ್ಲಿ ಸರಾಸರಿ ಕುರ್ಚಿಯ ಸರಾಸರಿ ಬೆಲೆಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕುರ್ಚಿಯ ಸರಾಸರಿ ಬೆಲೆ ಇಲ್ಲಿ 13 ಕುರ್ಚಿಯ ಸರಾಸರಿ ಬೆಲೆ ಎಷ್ಟಿದೆ 2145 ಆಗಿದ್ರೆ 13 ಕುರ್ಚಿಯಲ್ಲಿ 1 ಕುರ್ಚಿ ಅಥವಾ ಕುರ್ಚಿಗಳ ಸರಾಸರಿ ಬೆಲೆಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕುರ್ಚಿಗಳ ಸರಾಸರಿ ಬೆಲೆ 2145 ಡಿವೈಡೆಡ್ ಬೈ 13 ಅಂದರೆ ಇಲ್ಲಿ 2145 ರೂಪಾಯಿಗೆ 13 ಕುರ್ಚಿಗಳನ್ನ ಖರೀದಿ ಮಾಡಿದರೆ 1 ಕುರ್ಚಿಯ ಬೆಲೆಯನ್ನು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ಹಾಗಿದ್ದಾಗ 2145 ಡಿವೈಡ್ ಬೈ 13 ಆದಾಗ ಎಷ್ಟಾಗ್ತದೆ ಅದು ನಮಗಿಲ್ಲಿ 165 ರೂಪೀಸ್ 165 ರೂಪಾಯಿಗೆ 1 ಕುರ್ಚಿಯ ಬೆಲೆ 165 ರೂಪಾಯಿ 1 ಕುರ್ಚಿಯ ಬೆಲೆ ಏನು ಮಾಡ್ತೇವೆ ನಾವಿಲ್ಲಿ ಅಥವಾ ಕುರ್ಚಿಯ ಸರಾಸರಿ ಬೆಲೆ 1 ಕುರ್ಚಿಯ ಸರಾಸರಿ ಬೆಲೆ ಎಷ್ಟಾಗ್ತದೆ 165 ರೂಪೀಸ್ ಆಗಿರ್ತದೆ. ಹಾಗಾಗಿ ಈ ಒಂದು ಕ್ವಶನಲ್ಲಿ ಬರುವಂಥದ್ದು ಆನ್ಸರ್ ಯಾವುದಕ್ಕೆ ಬರ್ತಂದರೆ ಅದು 165. ಸರಿ, ಇನ್ನೊಂದ್ಸಲ ಶಾರ್ಟಾಗಿ ಹೇಳ್ತೀನಿ. 5 ಮೇಜು 13 ಕುರ್ಚಿಗಳನ್ನ ಖರೀದಿ ಮಾಡಿರ್ತಾನೆ. ಎಷ್ಟರ ಬೆಲೆಗೆ 8280 ರೂಪಾಯಿ ಖರೀದಿ ಮಾಡಿರ್ತಾನೆ. ಅದರಲ್ಲಿ 5 ಮೇಜಿನ ಬೆಲೆ ಎಷ್ಟಾಗಿರ್ತದೆ ಅದು 6135 ಆಗಿರ್ತದೆ. ಹಾಗಿದ್ದಾಗ 6135 8280 ಕಳೆದಾಗ 13 ಕುರ್ಚಿಗಳ ಸರಾಸರಿ ಬೆಲೆ ನಮಗೆ ಸಿಗ್ತದೆ. ಅದೆಷ್ಟಾಗಿರ್ತದೆ ಅದು 2145 ರೂಪಾಯಿ ಆಗಿರ್ತದೆ. ಹಾಗಿದ್ದಾಗ 1 ಕುರ್ಚಿಯ ಸರಾಸರಿ ಬೆಲೆ ಎಷ್ಟಾಗ್ತದೆ 2145 ಡಿವೈಡ್ ಬೈ 13 ಅಂತ ಮಾಡಿದಾಗ 165 ರೂಪೀಸ್ 165 ರೂಪಾಯಿಗೆ 1 ಕುರ್ಚಿಯ ಬೆಲೆ ಇಲ್ಲಿ ಸರಾಸರಿ ಬೆಲೆ ಏನು ಮಾಡ್ತೀವಿ ನಾವಿಲ್ಲಿ ಕಂಡು ಹಿಡ್ಕೋತೀವಿ. ರೈಟ್, ಓಕೆ. ಮತ್ತೆ ಒಂದು 3 ಎಕ್ಸಾಂಪಲ್ನ ಇಲ್ಲಿ ನಾನು ನಿಮಗೆ ಬರೆದಿದ್ದೀನಿ. ಎಕ್ಸಾಂಪಲ್ಗಳನ್ನು ನೋಡೋದಾದರೆ ಅದಕ್ಕಿಂತ ಮುಂಚೆ ಸರಾಸರಿಯಲ್ಲಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳ ಮಾರ್ಕ್ಸ್ ಇರ್ಬೋದು ಮತ್ತು ವಿದ್ಯಾರ್ಥಿಗಳ ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು, ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ ಲಾಭ ನಷ್ಟಗಳ ಸರಾಸರಿ ಇರ್ಬೋದು, ಅವನ್ನೆಲ್ಲನೂ ಏನು ಮಾಡ್ತೀವಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಮೊದಲಿಗೆ 2ನೇ ಎಕ್ಸಾಂಪಲ್ ಏನಿದೆಪ್ಪ ಅಂತಂದರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂತಂದರೆ ಇಲ್ಲಿ ಎಕ್ಸ್ನ ಸರಾಸರಿಯ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಸರಾಸರಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂತಂದರೆ 3, 5, 6, 7, 9 ಮತ್ತು ಎಕ್ಸ್ಗಳ ಸರಾಸರಿ 7 ಆದರೆ ಇವತ್ತರ ಎಷ್ಟು 6 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ 6 ಸಂಖ್ಯೆಗಳು 3, 5, 6, 7, 9 ಆ್ಯಂಡ್ ಎಕ್ಸ್ಗ ಸರಾಸರಿ 7 ಆದರೆ
ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಈ ಎಕ್ಸ್ನ ಬೆಲೆ ಏನು ಮಾಡ್ಬೇಕು ನಾವಿಲ್ಲಿ ಕಂಡುಹಿಡಿಯಬೇಕು. ರೈಟ್. ಹಾಗಿದ್ದರೆ ಈ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂದರೆ ಮೊದಲು ಸರಾಸರಿನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 3 + 5 + 6 + 7 + 9 ಪ್ಲಸ್ ಎಕ್ಸ್ ಡಿವೈಡ್ ಬೈ 6. ಸರಿ, 6 ಯಾಕೆ ತೊಗೊಂಡ್ರಿ ಅಂತಂದರೆ ಅವು 6 1 2 3 4 5 6 6 ಐಟಮ್ಗಳಿರ್ತದೆ. 6 ಒಂದು ಸಂಖ್ಯೆಗಳನ್ನ ಇಲ್ಲಿ ಅವರು ಕೊಟ್ಟಿರ್ತಾರೆ. ಹಾಗಾಗಿ ಡಿವೈಡ್ ಬೈ 6 ಅಂತ ಏನು ಮಾಡ್ತೀನಿ ನಾನು ಇಲ್ಲಿ ತೆಗೆದುಕೊಳ್ಳುವಂಥದ್ದು. ರೈಟ್. ನೆಕ್ಸ್ಟು ಅದರ ಟೋಟಲ್ ಸರಾಸರಿ ಎಷ್ಟಿದೆ? ಇವು 6 ಸಂಖ್ಯೆಗಳ ಸರಾಸರಿ ಎಷ್ಟಿದೆ? ಇಲ್ಲಿ 7 ಆಗಿರೋದ್ರಿಂದ 6 ಸಂಖ್ಯೆಗಳ ಸರಾಸರಿ 7 ಆಗಿರೋದ್ರಿಂದ ಸರಾಸರಿಯಲ್ಲಿ ಏನು ಮಾಡ್ತೀನಿ ಅಂದರೆ 7 ಇಟ್ಕೊತೀನಿ. 7 = 3 + 5 + 6 + 7 + 9 ಇಟ್ಕೊಂಡಾಗ ಏನಾಗ್ತದೆ ಅಂದರೆ 30 + x 30 + x ಡಿವೈಡ್ ಬೈ 6 30 + x ಡಿವೈಡ್ ಬೈ 6. ಇಲ್ಲಿ 6 × 7 6 7 ಎಷ್ಟಾಗ್ತದೆ ಅಂದರೆ 42 ಬರುವಂಥದ್ದು 42. ರೈಟ್. ಹಾಗಿದ್ರೆ 30 + x ಇಲ್ಲಿ ಈ 7 ಏನು ಮಾಡ್ತೀನಿ ಅಂದರೆ ಈ ಕಡೆ ತೆಗೆದುಕೊಂಡಾಗ ಇಂಟು 7 ಆಗ್ತದೆ. ಹಾಗಾಗಿ 6 × 7 42 ಆಗಿರ್ತದೆ. ಇವೆರಡು ಏನಾಗ್ತದೆ ಅಂದರೆ ಈ ಕಡೆ ಬರುವಂಥದ್ದು 30 + x = 42. ರೈಟ್. ಈ 30 ಏನು ಮಾಡ್ತೀನಿ ಅಂದರೆ ಈ ಕಡೆ ತೆಗೆದುಕೊಂಡಾಗ ಮೈನಸ್ x = 42 - 30 x = 12. ಇವರ ಎಕ್ಸ್ನ ಬೆಲೆ ಎಷ್ಟಾಗಿರ್ತದೆ? ಹಾಗಿದ್ರೆ ಅದು 12 ಆಗಿರ್ತದೆ. ರೈಟ್. ಹಾಗಿದ್ರೆ ಒಂದು ಸಲ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ 3 5 7 3 5 6 7 9 ಪ್ಲಸ್ ಎಕ್ಸ್ ಅಂತಂದಾಗ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ 3 + 5 + 6 + 7 + 9 + 12 ಡಿವೈಡೆಡ್ ಬೈ 6 ಅಂತ ಮಾಡಿದಾಗ ನಮಗೆ ಆನ್ಸರ್ ಬರುವಂಥದ್ದು ಎಷ್ಟಾಗ್ತದೆ? ಹಾಗಿದ್ರೆ 7. ರೈಟ್. ಹೇಗೆ ಅಂತಂದರೆ ಇಲ್ಲಿ 3 + 5 + 6 + 7 + 9 + 12 42 ಆಗ್ತದೆ. 42 ಡಿವೈಡ್ ಬೈ 6 ಮಾಡಿದಾಗ ಎಷ್ಟಾಗ್ತದೆ? ಅದು 7 ಸರಾಸರಿ ನಮಗಿಲ್ಲಿ ಸಿಗುವಂಥದ್ದು. ಇವು 6 ಸಂಖ್ಯೆಗಳ ಸರಾಸರಿ ಎಷ್ಟಾಗ್ತದೆ? 7 ಆಗಿರ್ತದೆ. ರೈಟ್. ಹಾಗಾಗಿ ಎಕ್ಸ್ನ ಬೆಲೆಯಲ್ಲಿ ಎಷ್ಟಾಗ್ತದೆ? ಹಾಗಿದ್ರೆ 12. ರೈಟ್. ಎರಡು ಕೂಡ ಎರಡು ರೀತಿಯಾಗಿ ನಾವು ಮಾಡಿಕೊಂಡಾಗ ಏನಾಗ್ತಪ್ಪ ಅಂದರೆ ಬರುವಂಥ ಆನ್ಸರ್ ಅಕ್ಯುರೇಟ್ ಆಗಿರ್ತದೆ. ಹಾಗಾಗಿ ಎಕ್ಸ್ನ ಬೆಲೆಯಲ್ಲಿ 12. ಅದೇ ರೀತಿಯಾಗಿ ಅದನ್ನು 6 ಸಂಖ್ಯೆಗಳನ್ನ ಕೂಡಿಸ್ಕೊಂಡು ಎಕ್ಸ್ನ ಬೆಲೆಯಲ್ಲಿ 12ಅನ್ನು ಕೂಡಿಸ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಕೂಡಿಸುವಂಥದ್ದು ಎಷ್ಟಾಗ್ತದೆ? ಇವನ್ನು 3 5 6 7 9 12 ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಎಷ್ಟಾಗ್ತದೆ? 42 ಡಿವೈಡೆಡ್ ಬೈ 6 6 7 42 6 1 6 7 ಸರಾಸರಿ ಎಷ್ಟಾಗ್ತದೆ? ಹಾಗಿದ್ರೆ 7 ಆಗಿರ್ತದೆ. ಆಲ್ರೆಡಿ ನಮಗೆ ಇಲ್ಲಿ ಏನು ಮಾಡ್ತಾರೆ ಅಂದರೆ 7 ಸರಾಸರಿ. ಈ ಒಂದು 6 ಸಂಖ್ಯೆಗಳ ಸರಾಸರಿ ನಮಗಿಲ್ಲಿ 7 ಕೊಟ್ಟಿದ್ದಾರೆ. ಹಾಗಿದ್ರೆ ಅದು ಕರೆಕ್ಟಾಗಿ ನಮಗಿಲ್ಲಿ ಅಕ್ಯುರೇಟ್ ಆಗಿ ನಾವಿಲ್ಲಿ ಬರುವಂಥದ್ದು. ರೈಟ್. ಇನ್ನು ನೆಕ್ಸ್ಟು ಮುಂದಿನ ಒಂದು ಕ್ವಶನ್ ಏನಿದೆಪ್ಪ ಅಂತಂದರೆ 10 ಸಂಖ್ಯೆಗಳ ಸರಾಸರಿ 24 ಆದರೆ 10 ಸಂಖ್ಯೆಗಳ ಸರಾಸರಿ ಎಷ್ಟಾಗಿರ್ತದೆ? ಯಾವುದಾದ್ರೂ 10 ಯಾವ್ದು ತೊಗೋಬೇಕಾದ್ರೆ ತೊಗೋಬೋದು. 1 2 3 4 5 20 25 23 85 ಯಾವುದಾದ್ರು ತೆಗೆದುಕೊಂಡಾಗ ಅದರ ಸರಾಸರಿ ಎಷ್ಟಾಗಿರ್ತದೆಪ್ಪ ಅಂದರೆ 24 ಆಗಿದೆ. 10 ಸಂಖ್ಯೆಗಳ ಸರಾಸರಿ 24 ಆಗಿದೆ. ಪ್ರತಿಯೊಂದು ಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ದೊರೆಯುವ ಹೊಸ ಸರಾಸರಿ ಎಷ್ಟು? ಪ್ರತಿಯೊಂದು ಸಂಖ್ಯೆಯನ್ನು ನಾವಿಲ್ಲಿ 2ರಿಂದ ಭಾಗಿಸಿದಾಗ ದೊರೆಯುವಂಥ ಸರಾಸರಿ ಎಷ್ಟಾಗ್ತದೆ ಅಂದರೆ ಇಲ್ಲಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂಥದ್ದು. ಹಾಗಿದ್ದಾಗ ಇಲ್ಲಿ ಸಿಂಪಲ್ ಆಗಿ ನಾವಿಲ್ಲಿ ನೋಡ್ಕೊಳ್ಳೋದಾದರೆ ಇಲ್ಲಿ 10 ಸಂಖ್ಯೆಗಳನ್ನು ನಾವಿಲ್ಲಿ ಅದರ ಸರಾಸರಿ ಎಷ್ಟಾಗಿರ್ತದೆ? 24. 10 ಸಂಖ್ಯೆಗಳ ಸರಾಸರಿ ಎಷ್ಟಾಗಿರ್ತದೆ? 24 ಆಗಿರ್ತದೆ. ಹಾಗಿದ್ದಾಗ 10 ಸಂಖ್ಯೆಗಳನ್ನು 2ರಿಂದ ಭಾಗಾಕಾರ ಮಾಡಿದಾಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ 10 ಸಂಖ್ಯೆಗಳನ್ನ ಬರ್ಕೋತೀನಿ. ಯಾವಪ್ಪ ಅಂತಂದರೆ ಎಷ್ಟಾದರೂ ಇರ್ಬೋದು. 10 ಡಿವೈಡೆಡ್ ಬೈ 2 6 ಡಿವೈಡೆಡ್ ಬೈ 2 8 ಡಿವೈಡೆಡ್ ಬೈ 2 ಈ ರೀತಿಯಾಗಿ 10 ಸಂಖ್ಯೆಗಳನ್ನು 2ರಿಂದ ಭಾಗಿಸಿದಾಗ ಬರುವಂಥ ಸರಾಸರಿ ಎಷ್ಟು ಅಂತೇಳಿ ಹೊಸ ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ಹಾಗಿದ್ದಾಗ ಸಿಂಪಲ್ ಆಗಿ ಬೇರೆ ರೀತಿ ಅಂತ ಯಾವುದೇ ಅಂತ ಕೇಳೋದಕ್ಕಿಂತ ಮೊದಲು ಯಾವ ರೀತಿ ಎಲ್ಲರನ್ನ ಬಿಡಿಸೋದಕ್ಕಿಂತ ಮೊದಲು ನಾವೇನು ಮಾಡ್ಬೇಕಂತಂದರೆ ಈ 10 ಸಂಖ್ಯೆಗಳ ಸರಾಸರಿ ಎಷ್ಟಿದೆ? ನಮಗಿಲ್ಲಿ 24 ಇದೆ. 24ಗೆ ಡೈರೆಕ್ಟಾಗಿ ನಾವು ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಸಿಗ್ತದೆ? ಹಾಗಿದ್ರೆ 12. ರೈಟ್. ಯಾಕೆ ಹೇಳಿ? ಅದರ ಅರ್ಧ ಭಾಗ. ಯಾವುದರ ಅರ್ಧ ಭಾಗ? ಇಲ್ಲಿ ಈ 10 ಸಂಖ್ಯೆಗಳ ಅರ್ಧ ಭಾಗ ನಮಗೆ ಎಷ್ಟಾಗ್ತದೆ? 12 ಸರಾಸರಿ ಆಗಿರ್ತದೆ. ಹಾಗಿದ್ದಾಗ ಈ 24ರ ಸರಾಸರಿಯನ್ನು ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತದೆ. ಹಾಗೆ 24 ಡಿವೈಡೆಡ್ ಬೈ 2 ಎಷ್ಟು?
12, 2 1 2 12, 2 1 2 12 24, ರೈಟ್. ಹಾಗಾಗಿ 12 ಏನಾಗ್ತದೆ ನಮಗಿಲ್ಲಿ ಹೊಸ ಸರಾಸರಿ ನಮಗೆ ಸಿಗ್ತದೆ. ಸಿಂಪಲ್ ಆಗಿರಿ ಏನಪ್ಪ ಅಂತಂದರೆ 10 ಸಂಖ್ಯೆಗಳನ್ನು ಯಾವುದಾದ್ರೂ 10 ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಅದು ಡಿವೈಡ್ ಬೈ 2 ಮಾಡಿದಾಗ ಬರುವಂಥ ಸಂಖ್ಯೆ ಎಷ್ಟಿದೆ ಇಲ್ಲಿ ಸಿಂಪಲ್ ಆಗಿ ಒಂದು 10 ಸಂಖ್ಯೆಗಳ ಸರಾಸರಿ ಎಷ್ಟಾಗ್ತದೆ 100 ಅಂತ ತೆಗೆದುಕೊಂಡಾಗ 100ನ್ನು ನಾವು ಡಿವೈಡ್ ಬೈ 2 ಮಾಡಿದಾಗ ಎಷ್ಟಾಗ್ತದೆ ಹಾಗಿದ್ರೆ 50. ಈ 50ರ ಸರಾಸರಿ ಬೆಲೆ ಎಷ್ಟಾಗಿರ್ತದೆ ಇಲ್ಲಿ 12 ಆಗಿರ್ತದೆ ಅನ್ನೋ ಅರ್ಥ. ಕ್ಲಿಯರ್ ಗೊತ್ತಾಯ್ತಲ್ಲ, ಅದು ನಿಮಗಿಲ್ಲಿ ಬರುವಂಥದ್ದು. ನೆಕ್ಸ್ಟ್ 5 ಮಕ್ಕಳು ಒಂದು ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳು. 5 ಮಕ್ಕಳು ಒಂದು ಪರೀಕ್ಷೆಯಲ್ಲಿ 5 ಮಕ್ಕಳು ಇರ್ತಾರೆ. 5 ಮಕ್ಕಳು ಕೂಡ ಏನು ಮಾಡ್ತಾರೆ ಅಂದರೆ ಒಂದು ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು ಯಾವ ರೀತಿ ಆಗಿದೆ ಕ್ರಮವಾಗಿ 12, 14, 8, 10 ಮತ್ತು 16. ಎಷ್ಟು 12, 14, 8, 10 ಆ್ಯಂಡ್ 16 ಆಗಿದ್ದಾವೆ. ಹಾಗಾದರೆ 5 ಮಕ್ಕಳ ಅಂಕಗಳ ಸರಾಸರಿ ಎಷ್ಟು? ರೈಟ್. ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ 5 ಮಕ್ಕಳು ಒಂದು ಪರೀಕ್ಷೆಯಲ್ಲಿ ಕ್ರಮವಾಗಿ 12, 14, 8, 10 ಮತ್ತು 16ನ ತೆಗೆದುಕೊಂಡ್ರೆ ಅವರ ಕ್ರಮವಾಗಿ ಅವ್ರು ತೆಗೆದುಕೊಂಡಂಥ ಅಂಕಗಳನ್ನು ಸರಾಸರಿ 5 ಮಕ್ಕಳ ಸರಾಸರಿ ಎಷ್ಟು ತೆಗೆದುಕೊಳ್ತಾರೆ ಅಂತ ಏನು ಮಾಡ್ತೀವಿ 5 ಮಕ್ಕಳ ಅಂಕಗಳ ಸರಾಸರಿ 5 ಮಕ್ಕಳ ಅಂಕಗಳ ಸರಾಸರಿ ಏನು ಮಾಡ್ತೀವಿ ಅಂದರೆ ಈ 5 ಮಾರ್ಕ್ಸನ್ನು ಏನು ಮಾಡ್ತೀವಿ ಕೂಡಿಸ್ತೀವಿ. 12 + 14 + 8 + 10 + 16 ಅದಾಗ ಎಷ್ಟಾಗ್ತದೆ 60. ಇಟ್ ಡಿವೈಡ್ ಬೈ 5 ಅಂತಂದರೆ 5 ಮಕ್ಕಳು ತೆಗೆದುಕೊಂಡಂತಹ ಸರಾಸರಿ 5 ಮಕ್ಕಳು ಇರ್ತಾರೆ. 60 ಡಿವೈಡೆಡ್ ಬೈ 5 ಅಂದಾಗ ಎಷ್ಟಾಗ್ತದೆ 5 1 5 12 5 1 5 12 12 ಸರಾಸರಿ ಆಗುವಂಥದ್ದು. ರೈಟ್. ಹಾಗಾದಾಗ ನಮಗಿಲ್ಲಿ ಈ 5 ಮಕ್ಕಳ ಅಂಕಗಳ ಸರಾಸರಿ ಎಷ್ಟಾಗ್ತದೆ ಹಾಗಿದ್ರೆ 12 ಆಗಿರ್ತದೆ. ರೈಟ್. ಈ ರೀತಿಯಂಥ ಒಂದು ಕ್ವಶನ್ಗಳನ್ನ ಏನು ಮಾಡ್ತಾರೆ ಅಂತಂದರೆ ಇವೆಲ್ಲವೂ ಕೂಡ ಹಳೆಯ ಒಂದು ಕ್ವಶನ್ ಪೇಪರ್ನಲ್ಲಿ ಬಂದಂಥ ಕ್ವಶನ್ಗಳನ್ನ ಏನು ಮಾಡ್ತಾನೆ ಇಲ್ಲಿ ಬಿಡಿಸಿದ್ದೀನಿ. ಮತ್ತೊಂದು 2 ಕ್ವಶನ್ಗಳನ್ನ ಏನು ಮಾಡೋಂತಂದರೆ ಇವಾಗ ನೋಡ್ತಾ ಹೋಗೋಣ. ಓಕೆ, ಮತ್ತೆ ಒಂದು 3 ಎಕ್ಸಾಂಪಲ್ಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಈ 3 ಎಕ್ಸಾಂಪಲ್ಗಳು ಕೂಡ ಮತ್ತೆ ಹಳೆಯ ಒಂದು ಕ್ವಶನ್ ಪೇಪರ್ಗಳಿಂದಲೇ ಆಯ್ಕೆ ಮಾಡಿಕೊಳ್ಳುವಂಥವು. ಹಾಗಾಗಿ ಕ್ವಶನ್ಗಳನ್ನು ಮೊದಲು ಏನಿದೆ ಅಂತ ಮೊದಲು ತಿಳ್ಕೊಂಡು ಅದಂತರದಲ್ಲಿ ಅದನ್ನ ಬಿಡಿಸುವಂಥ ಕೆಲಸವನ್ನು ಮಾಡೋಣ. ಏನು ಒಂದು ಕ್ರಿಕೆಟ್ ತಂಡದ 7 ಪುರುಷರ ವಯಸ್ಸುಗಳು 26, 25, 21, 29, 24, 28 ಮತ್ತು 22 ಆಗಿದೆ. ಅವರ ಸರಾಸರಿ ವಯಸ್ಸು ಎಷ್ಟು ಅಂತ ಏನು ಮಾಡಿದ್ದಾರೆ ಇಲ್ಲಿ ಕೇಳಿದ್ದಾರೆ. ಎಷ್ಟು ಜನ ಇದ್ದಾರೆ ಇಲ್ಲಿ 7 ಒಂದು ಕ್ರಿಕೆಟ್ನ ಪ್ಲೇಯರ್ಸ್ಗಳಿದ್ದಾರೆ. ಆ 7 ಪ್ಲೇಯರ್ಗಳ ಒಂದು ಸರಾಸರಿ ಅವರ ವಯಸ್ಸುಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವರ ಸರಾಸರಿ ವಯಸ್ಸು ಎಷ್ಟು ಅಂತ ಏನು ಮಾಡಿದ್ದಾರೆ ಅವರು ಕ್ವಶನ್ ಕೇಳಿದ್ದಾರೆ. ರೈಟ್. ಇನ್ನೊಂದು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಹುಡುಗರಿಗೆ ಕ್ರಿಕೆಟ್ ಅಂದಾಗ ಒಂದು ಸ್ವಲ್ಪ ಆ ಥರದ ವ್ಯಾಮೋಹ ಜಾಸ್ತಿ ಇರ್ತದೆ. ಹಾಗಾಗಿ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ರನ್ ರೇಟನ್ನು ಕ್ಯಾಲ್ಕುಲೇಷನ್ ಮಾಡೋದು ಕೂಡ ಇದೇ ರೀತಿಯಾಗಿ ಬೇಕಾದಂಥ ರನ್ನು ಮತ್ತು ಎಷ್ಟು ಓವರ್ಗಳಲ್ಲಿ ಎಷ್ಟು ರನ್ ಬೇಕಾಗ್ತೇವೆ ಅನ್ನೋದನ್ನ ಏನು ಮಾಡ್ತಾರೆ ಅಂದರೆ ಸರಾಸರಿಯನ್ನು ತೆಗೆದುಕೊಳ್ಳುವಂಥದ್ದು. ರನ್ ರೇಟನ್ನು ಏನು ಮಾಡ್ತೀವಿ ನಾವಿಲ್ಲಿ ಎವರೇಜ್ ರನ್ ರೇಟನ್ನು ಏನು ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ರಿಕ್ವೈರ್ ರನ್ ರೇಟ್ ಇರ್ಬೋದು ಮತ್ತು ಪ್ರೆಸೆಂಟ್ ರನ್ ರೇಟ್ ಇರ್ಬೋದು. ಅದೇ ರೀತಿಯಾಗಿ ಏನು ಮಾಡ್ತಾರೆ ಅಂತಂದರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದೇ ಸರಾಸರಿ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಹಾಗಿದ್ದಾಗ 26, 25, 21, 29, 24, 28, 22 7 ಜನ ಪುರುಷ ಕ್ರಿಕೆಟ್ ತಂಡದ ಪ್ಲೇಯರ್ಗಳಿದ್ದಾರೆ. ಅವರ 7 ಡಿವೈಡ್ ಬೈ 7. ರೈಟ್. ಇವನ್ನೆಲ್ಲವನ್ನು ಕೂಡಿಸಿದಾಗ ಎಷ್ಟಾಗ್ತದೆಪ್ಪ ಹಾಗಿದ್ರೆ 175 175 ಆದಾಗ ಮತ್ತು ಡಿವೈಡ್ ಬೈ 7 7 ಜನ ಕ್ರಿಕೆಟ್ ಪ್ಲೇಯರ್ಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ಡಿವೈಡ್ ಬೈ 7 ಮಾಡಿದಾಗ ಪ್ರತಿಯೊಂದು ಈ ಒಂದು 7 ಜನರ ತಂಡದ ಒಂದು ಕ್ರಿಕೆಟ್ ಪ್ಲೇಯರ್ಗಳ ಸರಾಸರಿ ಆಟಗಾರರ ಸರಾಸರಿ ವಯಸ್ಸಿನ ಮೊತ್ತ ಎಷ್ಟಾಗ್ತದೆಪ್ಪ ಹಾಗಿದ್ರೆ 25 25 ಆಗಿರ್ತದೆ. 7 1 7 25 7 1 7 25 ಎಷ್ಟಾಗ್ತದೆ 175 ಆಗಿರ್ತದೆ. ಹಾಗಾಗಿ ಅವರ ಸರಾಸರಿ ವಯಸ್ಸು ಎಷ್ಟಾಗ್ತದೆ ಹಾಗಿದ್ರೆ 25. 7 ಒಂದು ಪುರುಷ ವಯಸ್ಕರ ಸರಾಸರಿ 25 ಆಗಿರ್ತದೆ. ನೆಕ್ಸ್ಟ್ 20, 40, 50 ಎಕ್ಸ್ ಮತ್ತು ವಾಯ್ಗಳ ಸರಾಸರಿ 45 ಆದರೆ ವಾಯ್ ಮತ್ತು ಎಕ್ಸ್ಗಳ ಸರಾಸರಿ ಏನಾಗುತ್ತದೆ? ರೈಟ್. ಆಲ್ರೆಡಿ ಒಂದು ಕ್ವಶನ್ ಇದೇ ರೀತಿಯಾಗಿ ಬಿಡಿಸಿನಿ. ಆದರೆ ಇಲ್ಲಿ ಒಂದೇ ಯಾವುದೋ ಒಂದು ಎಕ್ಸ್ಟ್ರಾ ಎಕ್ಸ್ನ ಒಂದು ಬೆಲೆಯನ್ನು ಕ್ಯಾಲ್ಕುಲೇಷನ್ ಮಾಡೋಂತ ಇಲ್ಲಿ ಹೇಳಿದರು. ಹಾಗಾಗಿ ಇಲ್ಲಿ ಎಕ್ಸ್ ಮತ್ತು ವಾಯ್ಗಳ ಸರಾಸರಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ರೈಟ್. ಅಲ್ಲಿ ಎಕ್ಸ್ನ ಸರಾಸರಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಅಥವಾ ಒಂದು ಮೊತ್ತವನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು. ಇಲ್ಲಿ ಏನಪ್ಪ ಅಂದರೆ ಎಕ್ಸ್ ಮತ್ತು ವಾಯ್ ಮತ್ತು ಜಡ್ಗಳ ಏನು ಮಾಡ್ಬೇಕು ನಾವಿಲ್ಲಿ ಒಂದು ಸರಾಸರಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. 20, 40, 50 ವಾಯ್ ಪ್ಲಸ್ ವೈ ಆ್ಯಂಡ್ ಝಡ್ಗಳ ಸರಾಸರಿ 45 ಆದರೆ ವೈ ಮತ್ತು ಝಡ್ಗಳ ಸರಾಸರಿ ಏನಾಗಿರ್ತದೆ ಅಂತ ನಾವಿಲ್ಲಿ ನೋಡೋದಾದರೆ 20, 40, 50
ಪ್ಲಸ್ ವೈ ಪ್ಲಸ್ ಝೆಡ್ ಡಿವೈಡ್ ಬೈ 5. ಯಾಕೆ 5 ಯಾಕಂತಂದರೆ 1 2 3 4 5 5 ಸಂಖ್ಯೆಗಳನ್ನು ಇಲ್ಲಿ ಅವರು ಕೊಟ್ಟಿರ್ತಾರೆ. ಬಟ್ ಡಿವೈಡ್ ಬೈ 5 ಅಂತ ಬಂದಾಗ ಎಷ್ಟು ಬರ್ತದೆ? 45 ಅಂತ ಬರ್ತದೆ, ರೈಟ್. ಏನು 45 ಅಂತಂದರೆ ಇಲ್ಲಿ ಅಂದರೆ ಸರಾಸರಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಈ ಒಂದು 20 40 50 ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸರಾಸರಿ ಎಷ್ಟಾಗ್ತದೆ ನಮಗಿಲ್ಲಿ, ರೈಟ್. ಹಾಗಿದ್ದಾಗ 5 ಇಂಟು 45 ಏನಾಗ್ತದೆ ಇಲ್ಲಿ? 5 ಇಂಟು 45 ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಎಷ್ಟು ಬರ್ತದೆ? 225. ಅಂದರೆ ಇಲ್ಲಿ 20 + 40 + 5 20 + 40 + 5 ಅಂತಂದಾಗ 110 + y z ಅಂತ ಬರ್ತದೆ. ಅಂದರೆ ಇಲ್ಲಿ ಇವು 4ರ ಸರಾಸರಿ ಎಷ್ಟಿದೆ? 45 ಇದೆ. 45ರ ಸರಾಸರಿ ಏನು ಮಾಡ್ತೀವಿ ನಾವಿಲ್ಲಿ? ಕನ್ವರ್ಷನ್ ಮಾಡ್ಕೋತೀವಿ. ಯಾವ ರೀತಿ ಕನ್ವರ್ಷನ್ ಮಾಡ್ಕೋತೀವಿ? 5 ಜನ ಇದ್ದಾರೆ, 5 ಜನರಲ್ಲಿ ಅವರ ಮೊತ್ತ ಎಷ್ಟಾಗ್ತದೆ ಹಾಗಿದ್ರೆ? 225. ಅವರ 5 1 2 3 4 5ಗಳ 5ರ ಒಂದು ಮೊತ್ತ ಎಷ್ಟಾಗ್ತದೆ? 225 ಆಗಿರ್ತದೆ. ಹಾಗಿದ್ದಾಗ ಅದರ 1 20 40 50 ಕೂಡಿಸಾಗಿರ್ತದೆ 100 ಆಗ್ತದೆ. ಪ್ಲಸ್ ವಾಯ್ ಮತ್ತು ಜಡ್ಗಳ ಒಂದು ಮೊತ್ತ ನಮಗೆ ಗೊತ್ತಿಲ್ಲ. ಆ ಮೊತ್ತಗಳನ್ನ ಏನು ಮಾಡ್ಬೇಕು ನಾವಿಲ್ಲಿ? ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಂತರದಲ್ಲಿ ಏನು ಮಾಡ್ತೀವಿ ಅಂತಂದರೆ ಅದರ ಸರಾಸರಿಯನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅದನ್ನೇನು ಮಾಡ್ತೀನಿ? ವಾಯ್ ಪ್ಲಸ್ ಜಡ್ ಇಸ್ಕೊಲ್ ಟು 225 ಮೈನಸ್ 110. ಈ ಒಂದು ಮೊತ್ತವನ್ನು 120 ಏನು ಮಾಡ್ತೀನಿ? ಆ ಕಡೆ ತೆಗೆದುಕೊಂಡಾಗ 225 ಮೈನಸ್ 110 ಅಂತ ಬರ್ತದೆ. ವಾಯ್ ಪ್ಲಸ್ ಜಡ್ ಇಸ್ಕೊಲ್ ಟು 115. 115. ಇವೆರಡರ ಮೊತ್ತ ಎಷ್ಟಾಗಿರ್ತದೆ? 115 ಆಗಿರ್ತದೆ. ಹಾಗಿದ್ರೆ ಸರಾಸರಿ ಎಷ್ಟು? ಇವೆರಡರದ ಸರಾಸರಿ ಎಷ್ಟಾಗಿರ್ತದೆ? ವಾಯ್ ಪ್ಲಸ್ ಜಡ್ ರ ಸರಾಸರಿ ಎಷ್ಟಾಗ್ತದೆ? 115 ಡಿವೈಡ್ ಬೈ 12 ಇಸ್ಕೊಲ್ ಟು 57.5. ವಾಯ್ ಮತ್ತು ಜಡ್ನ ಸರಾಸರಿ ಮೊತ್ತ 57.5 ಆಗಿರ್ತದೆ, ರೈಟ್. ಯಾವ ರೀತಿ ಅಂತಂದರೆ ಕೊಟ್ಟಂಥ 3 ಸಂಖ್ಯೆಗಳ ಮೊತ್ತ ಮತ್ತು ಒಂದು ಅದರ ಸರಾಸರಿಯನ್ನು ಇಂಟು 5 ಅಂತ ಮಾಡ್ಕೊಂಡಾಗ ಇಂಟು 5 ಯಾಕೆ ಮಾಡ್ಕೋತೀವಿ ಅಂದರೆ 5 ಮೊತ್ತಗಳಿದ್ದಾವೆ. 5 ಮೊತ್ತಗಳ ಸರಾಸರಿ ಮೊತ್ತ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಅದರ ಮೊತ್ತ ಎಷ್ಟು ಆಗ್ತದೆ ಅಂತೇಳಿ, ಸರಾಸರಿ ಅಲ್ಲ ಅದರ ಮೊತ್ತ ಎಷ್ಟಾಗ್ತದೆ? 225 ಆಗ್ತದೆ. 45 ಇದರ 5 ಸಂಖ್ಯೆಗಳ ಸರಾಸರಿ ಎಷ್ಟು? 45 5 ಜನರದ್ದು. ಹಾಗಾಗಿ 5 ಇಂಟು 45 ಇಸ್ಕೊಲ್ ಟು 225 ಆಗ್ತದೆ. 225 ಏನು ಮಾಡ್ತೀನಿ? ಸರಾಸರಿಯಲ್ಲಿ ಬರ್ಕೋತೀನಿ. ಅದೇ ಈ 3 ಜನರ ಒಂದು ಮೊತ್ತವನ್ನು ಪ್ಲಸ್ ಮಾಡಿದಾಗ 110 ಆಗ್ತದೆ. ಹಾಗಿದ್ದರೆ ನಮ್ದು ಎಕ್ಸ್ ಮತ್ತು ವಾಯ್ಗಳ ಸರಾಸರಿ ಎಷ್ಟು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗಿರ್ತದೆ. 110 ಆ ಕಡೆ ತೆಗೆದುಕೊಂಡಾಗ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿ ಅಂತ ಅಂದರೆ ಟೋಟಲ್ 5 ಜನರ ಮೊತ್ತ ಎಷ್ಟಿದೆ? 225. 225ರಲ್ಲಿ 3 ಜನರ ಮೊತ್ತವನ್ನು ಏನು ಮಾಡ್ತೀನಿ ನಾನು ಇಲ್ಲಿ? ಮೈನಸ್ ಮಾಡ್ತೀನಿ. ಉಳಿದದ್ದು 2 ಜನರ ಮೊತ್ತಗಳು ಮಾತ್ರ ಅಲ್ಲಿ ಉಳಿತವೆ. ಹಾಗಾಗಿ ಆ 2 ಜನರ ಮೊತ್ತವನ್ನು ಏನು ಮಾಡ್ತೀನಿ ಇಲ್ಲಿ? ಮತ್ತೆ ಸರಾಸರಿ ತೆಗೆದುಕೊಂಡಾಗ 57.5 ಬರುವಂಥದ್ದು, ರೈಟ್. ಇನ್ನು ನೆಕ್ಸ್ಟ್ ಕೊನೆಯ ಒಂದು ಎಕ್ಸಾಂಪಲನ್ನು ಏನು ಮಾಡಿದ್ದೀನಿ ಇಲ್ಲಿ? ಸರಳವಾಗಿರುವಂಥ ಎಕ್ಸಾಂಪಲಲ್ಲಿ ಬರೆದಿದ್ದೀನಿ. ಬಟ್ ಸ್ವಲ್ಪ ನೋಡೋದಕ್ಕೆ ನಿಮ್ಗೆ ಡಿಫಿಕಲ್ಟ್ ಅನಿಸಿದ್ರು ಕೂಡ ಅತಿ ಸರಳವಾಗಿರುವಂಥದ್ದು. T1 ಮತ್ತು T2ಗಳ ಸರಾಸರಿ 15. T1 ಮತ್ತು T2ಗಳ ಸರಾಸರಿ ಎಷ್ಟು? 15 ಆದರೆ ಹಾಗೂ T3 ಮತ್ತು T4ಗಳ ಸರಾಸರಿ ಎಷ್ಟು? 35. ರೈಟ್. T3 ಮತ್ತು T4ಗಳ ಸರಾಸರಿ ಎಷ್ಟು? 35 ಆದರೆ T1 T2 T3 T4ಗಳ ಸರಾಸರಿ ಎಷ್ಟು? 4ರ ಸರಾಸರಿ ಎಷ್ಟು ಅಂತ ಏನು ಮಾಡಿದ್ದಾರೆ ಇಲ್ಲಿ ಅವರು ಕೇಳಿದ್ದಾರೆ. T1 + T2 ಡಿವೈಡ್ ಬೈ 2 ಅಂತಂದಾಗ 15. ಅಂದರೆ ಇಲ್ಲಿ T1 ಮತ್ತು T2ಗಳ ಸರಾಸರಿ ಎಷ್ಟಾಗಿರ್ತದೆ? 15. ಒಂದರದ್ದು ಇದು ಯಾವುದಾದ್ರೂ ಒಂದರದ್ದು ಏನಾಗುತ್ತೆ? 15 ಆದರೆ ಎರಡರದ್ದು ಎಷ್ಟಾಗ್ತದೆ? ಅದು 30 ಆಗಿರ್ತದೆ. ಯಾವುದ್ರದ್ದು? T1 ಮತ್ತು T2 ಎರಡರ ಒಂದು ಮೊತ್ತ ಎಷ್ಟಾಗ್ತದೆ? 30 ಆಗ್ತದೆ. ಸರಾಸರಿ 15 ಆದರೆ ಮೊತ್ತ ಎಷ್ಟಾಗ್ತದೆ? 30 ಆಗ್ತದೆ. T3 ಮತ್ತು T4ಗಳ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ? 35 ಕೊಟ್ಟಿದ್ದಾರೆ. 35 ಕೊಟ್ಟಾಗ ಏನಾಗ್ತದಪ್ಪ ಅಂದರೆ ಮೊತ್ತ ಎಷ್ಟಾಗ್ತದೆ? 70 ಆಗಿರ್ತದೆ, ರೈಟ್. ಸರಾಸರಿ 35 ಆದರೆ ಅದರ ಮೊತ್ತ ಎಷ್ಟಾಗ್ತದೆ? 70 ಆಗಿರ್ತದೆ. ಹಾಗಾಗಿ T1 + T2 ಎಷ್ಟಿದೆ? 30 ಇದೆ. T3 + T4 ಎಷ್ಟಿದೆ? 70 ಡಿವೈಡೆಡ್ ಬೈ 4, ರೈಟ್. 1 2 3 4 ಏನು ಮಾಡ್ತೀನಿ ನಾವಲ್ಲಿ ತೆಗೆದುಕೊಳ್ಳುವಂಥದ್ದು ಎನ್ ನಂಬರ್ಸ್ ಎಷ್ಟಿದೆ ಅಂತ ಎಂದಾಗ, ರೈಟ್. 30 + 70 100 ಡಿವೈಡ್ ಬೈ 4 ಅಂತ ಬಂದಾಗ 4 1s 4 25s 100. 25 4 100. ಹಾಗಾಗಿ ಒಂದರ T1 T2 T3 T4ಗಳ ಸರಾಸರಿ ಮೊತ್ತ ಎಷ್ಟಾಗ್ತದೆ? ಅದು 25 ಆಗುವಂಥದ್ದು, ರೈಟ್. ಏನು?
T1 T2 T3 T4ಗಳ ಒಟ್ಟು ಸರಾಸರಿ ಎಷ್ಟಪ್ಪ ಅಂದರೆ ಅದು 25 ಆಗುವಂಥದ್ದು ರೈಟ್. ಈ ಎಲ್ಲ ಎಕ್ಸಾಂಪಲ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಹಾಗಾಗಿ ಮುಂಬರುವಂಥ ಎಲ್ಲ ಒಂದು ವಿಡಿಯೋಗಳನ್ನು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಿರ್ಬೋದು, ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಮಾಡಿ ಅಂತಂದರೆ ಈ ಒಂದು ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಅವರಿಗೆ ಮತ್ತಷ್ಟು ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಏನು ಮಾಡ್ತೀನಿ ಅಂತಂದರೆ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.